ರೀಸೆಂಟ್ಲಿ ಕೆಡಬಾಂಬ್ ಸತೀಶ್ ಅವರು ಜನರಿಗೆ ಅಸಹ್ಯ ಅನ್ನೋ ತರ ಒಂದು ಕೆಲಸ ಮಾಡ್ತಾರೆ. ಅದೇನಪ್ಪ ಅಂತಂದ್ರೆ ಬರೀ ಕೈಯಲ್ಲಿ ಕಮೋಡ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ನೀವು ಕೇಳಿಸ್ಕೊಂಡಿರೋದು ಕರೆಕ್ಟ್ ಆಗಿದೆ, ಬರೀ ಕೈಯಲ್ಲಿ ಕಮೋಡ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಇದನ್ನ ಯಾಕೆ ಮಾಡಿದ್ರು ಗೊತ್ತಾ? ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ಈ ಆಕ್ಟಿವಿಟಿ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಫಾರ್ಮುಲಾನ ಯೂಸ್ ಮಾಡಿದ್ರು. ಅದ್ಯಾವ್ದಪ್ಪ ಅಂತಂದ್ರೆ ಬಯೋರಿನ್ ಸೆಪ್ಟಿಕ್ ಪೌಡರ್. ಸೆಪ್ಟಿಕ್ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಗೊತ್ತಾ? ಸಾಲಿಡ್ ವೇಸ್ಟ್ ಪ್ರಾಪರ್ ಆಗಿ ಬ್ರೇಕ್ ಡೌನ್ ಆಗಿಲ್ಲ ಅಂತಂದ್ರೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಆಸಿಡ್, ಫಿನೈಲು, ಬೇರೆ ರೀತಿ ಕ್ಲೀನರ್ಸ್ ಗಳನ್ನ ಯೂಸ್ ಮಾಡ್ತೀರಾ. ಈ ತರ ಕ್ಲೀನರ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಗುಡ್ ಬ್ಯಾಕ್ಟೀರಿಯಾಸ್ ಗಳು ಸತ್ತೋಗ್ಬಿಡುತ್ತೆ. ಇದಾದ್ಮೇಲೆ ನಿಮ್ಗೆ ಗೊತ್ತು ಏನಾಗುತ್ತೆ ಅಂತ. ಮನೆ ಒಳಗಡೆ ಆಚೆ ಎಲ್ಲ ಬ್ಯಾಡ್ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಜನಗಳು ಫ್ಲಶಿಂಗ್ ಗೆ ಟಿಶ್ಯೂ ಪೇಪರ್, ಸ್ಯಾನಿಟರಿ ಪ್ಯಾಡ್ಸ್, ವೈಪ್ಸ್ ಮತ್ತೆ ಡೈಪರ್ಸ್ ಇದೆಲ್ಲ ಹಾಕೋದ್ರಿಂದ ಟಾಯ್ಲೆಟ್ ಓವರ್ಫ್ಲೋ ಆಗುತ್ತೆ ಮತ್ತೆ ಸ್ಲೋ ಆಗಿ ಫ್ಲಶಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಗ್ಯುಲರ್ ಆಗಿ ಸಕ್ಷನ್ ಟ್ಯಾಂಕರ್ಸ್ ನ ಕರ್ಸೋದ್ರಿಂದ ಒನ್ ಟೈಮ್ ಗೆ 2000 ರಿಂದ 5000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ತರ ಪ್ರಾಬ್ಲಮ್ ಗಳು ನಿಮ್ಮನೇಲಿ ಕೂಡ ಆಗಿದೆ. ಸೊ ಈ ಎಲ್ಲಾ ಪ್ರಾಬ್ಲಮ್ ಗಳಿಗೆ ಇರೋದು ಒಂದೇ ಬ್ಯಾಕ್ಟೀರಿಯಾ ಪೌಡರ್ ಬೇಸ್ಡ್ ಸೊಲ್ಯೂಷನ್, ಅದು ಬಯೋರಿಮ್ ಸೆಪ್ಟಿಕ್ ಪೌಡರ್. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ರೆ 2 ಲೀಟರ್ ವಾಟರ್ ಗೆ ಒಂದು ಬಯೋರಿಮ್ ಸೆಪ್ಟಿಕ್ ಪೌಡರ್ ನ ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಟಾಯ್ಲೆಟ್ ಕಮೋಡ್ ಗೆ ಹಾಕಿ ಅದನ್ನ ಫ್ಲಶ್ ಮಾಡಿದ್ರೆ ಆಯ್ತು, ಪ್ರಾಬ್ಲಮ್ ಸಾಲ್ವ್. ಇದನ್ನೇ ಕೆಡಬಾಂಬ್ ಸತೀಶ್ ಅವರು ಕಮೋಡ್ ಕ್ಲೀನಿಂಗ್ ಆಕ್ಟಿವಿಟಿಗಿಂತ ಮುಂಚೆ ಬ್ರೇವ್ ಆಗಿ ಯೂಸ್ ಮಾಡಿದ್ದು. ಈ ಪ್ರಾಡಕ್ಟ್ ನಿಮ್ಗೂ ಬೇಕು ಅಂತಂದ್ರೆ ಬಯೋ ಅಂತ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಲಿಂಕ್ ನ ನಿಮ್ಗೆ ಡೈರೆಕ್ಟ್ ಆಗಿ DM ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು.